ಸತತ 9 ದಿನಗಳ ಕಾಲ ಜಾತ್ರೆ, ಮನರಂಜನೆ, ಅದ್ರ ಜೊತೆ ಭಕ್ತಿ, ಹೀಗೆಲ್ಲವೂ ರೀತಿಯಿಂದ ಊಟೋಪಚಾರ ಜೊತೆಗೆ ನಾಟಕವೂ ಇದೆ. ಹೀಗಾಗಿ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುತ್ತಾ ಮಹಾತ್ಮರಾದಿ ಬಂಧುಗಳೆಲ್ಲರೂ ವೇದಿಕೆ ಮೇಲಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ನಾಟಕವನ್ನ ಮೊಟ್ಟ ಮೊದಲಿಗೆ ಸ್ವಾಗತ ಮಾಡುವ ಮೂಲಕವಾಗಿ ಅವರನ್ನ ಬರಮಾಡಿಕೊಳ್ತೇವೆ. ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ, ನಾಟಕದ ಸಮಾರಂಭದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಈ ಒಂದು ವೇದಿಕೆಯನ್ನು ಅಲಂಕರಿಸತಕ್ಕಂಥ ಶ್ರೀಮತಿ ಮಹಾದೇವಿ ಹನುಮಂತರೊಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೀಗಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. मेरे ತುಂಬಿ ಮನವಿಟ್ಟು ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಹೊಂದಿರುತ್ತಾ ಶ್ರೀಮತಿ ಮಹಾದೇವಿ ರೊಟ್ಟಿ ಅವರಿಗೆ ಪ್ರೀತಿ ಗೌಡವರವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಫಕ್ಕೀರಪ್ಪ ಹನುಮಂತ ರೊಟ್ಟಿ ಇವರು ಸಹಿತ ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ. ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಫಕ್ಕೀರಪ್ಪ ಪೀತಪ್ಪರ್ ಅವರಿಂದ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಶ್ರೀ ರಾಮಚಂದ್ರ ಲಕ್ಷ್ಮಣ್ ಉಜಿಯಂಚನವರ್ ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಫಕ್ಕೀರಪ್ಪ ಮೆಟ್ಗುಡ್ ಅವರಿಂದ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಶ್ರೀ ಬಾಲಪ್ಪ ರೊಟ್ಟಿ ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರಿ ಇವರಿಗೆ ಫಕ್ಕೀರಪ್ಪ ಕಲ್ಲೇಶ್ನವರ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಶ್ರೀ ಪಾಂಡು ಕಲ್ಲೇಶ್ನವರ್ ಊರಿನ ಹಿರಿಯರು ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ. ಅವರಿಗೆ ಮೈಲಾರಿ ಪಿತ್ತಪ್ಪರ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಶ್ರೀ ವಿಠಲ್ ಕಲ್ಲೂರ್ ಊರಿನ ಹಿರಿಯರು ಅವರು ಸಹಿತ ಈ ಒಂದು ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಅವ್ರಿಗೂ ಸಹಿತ ಈ ಒಂದು ನಾಟಕಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರಿ ಇವರಿಗೆ ಗಂಗಪ್ಪ ಗೌರಿ ಅವರಿಂದ ಮಾಲಾರ್ಪಣೆ.
ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಫಕೀರಪ್ಪ ನಿಂಗಪ್ಪ ರೊಟ್ಟಿ ಅವರು ಸಹಿತ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರಿ ನಿಂಗಪ್ಪ ಮೈಲಾರಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ವಿಠಲ್ ಕಂಬಳಿ ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರಿ ಇವರಿಗೆ ನಿಂಗಪ್ಪ ಮಾಯನವರ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಹನುಮಂತ ಗೌರಿ ಇವರಿಗೂ ಸಹಿತ ತುಂಬ ಹೃದಯ ಸ್ವಾಗತವನ್ನು ಕೋರಿ ಇವರಿಗೆ ಫಕೀರಪ್ಪ ವರ್ತಪ್ಪನವರು ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಿರುವ ಫಕೀರಪ್ಪ ಉಚಿಕೆಂಚನವರ್ ಕಳ್ಳಿಬವ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಇವರಿಗೆ ಸೀಮಣ್ಣ ಹಡ್ಕಾರ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಶೇಖಪ್ಪ ಗೌರಿ ಊರಿನ ಹಿರಿಯರು ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಇವರಿಗೆ ಮೈಲಾರ್ ರೊಟ್ಟಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಪುಂಡಲೀಕ್ ಕಲ್ಲೇಶ್ನವರ್ ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಇವರಿಗೆ ಲಕ್ಕಪ್ಪ ಸನದಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗದಲ್ಲಿರುವ ಪುಂಡಲೀಕ್ ಇವರಿಗೂ ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಇವರಿಗೆ ರಾಮಣ್ಣ ಕಂಪರ್ ಅವರಿಂದ ಮಾಲಾರ್ಪಣೆ. ಕಾರ್ಯಕ್ರಮದಲ್ಲಿ ಆಸೀನರಿರುವ ಮಾರುತಿ ಬಾಲಪ್ಪ ರೊಟ್ಟಿ ಊರಿನ ಹಿರಿಯರು ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಅವರಿಗೆ ಪ್ರಕಾಶ್ ಗೌರವರಿಂದ ಮಾಲಾರ್ಪಣೆ. ಆಸೀನರಿರುವ ಬಸಪ್ಪ ಫಕೀರಪ್ಪ ಹಲಗತ್ತಿ ಇವರಿಗೂ ಸಹಿತ ತುಂಬ ಹೃದಯದ ಸ್ವಾಗತ ಕೋರಿ ಇವರಿಗೆ ವಿಠಲ್ ರೊಟ್ಟಿ ಅವರಿಂದ ಮಾಲಾರ್ಪಣೆ. ಬಸಪ್ಪ ಘಾಟ್ಗಿ ಊರಿನ ಹಿರಿಯರು ಅವ್ರಿಗೂ ಸಹಿತ ತುಂಬ ಹೃದಯ ಸ್ವಾಗತವನ್ನು ಕೋರಿ ಇವರಿಗೆ ವಿಠಲ್ ಜಟ್ಗೋಣಿ ಅವರಿಂದ ಮಾಲಾರ್ಪಣೆ.
ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಆಸೀನರಾಗಿರುವ ಶ್ರೀ ಬಾಬು ಸಾಬ್ ಸಂಕದಾಳ್ ಇವರಿಗೂ ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಇವರಿಗೆ ನಮ್ಮದೇ ತಳವಾರಿರುವಂತ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಿರುವ ಶ್ರೀ ಸಿದ್ದಪ್ಪ ಮುದುಡಿ ಅವ್ರಿಗೂ ಸಹಿತ ತುಂಬ ಹೃದಯ ಸ್ವಾಗತವನ್ನು ಕೋರಿ ಇವರಿಗೆ ವಿಠಲ್ ರೊಟ್ಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಿರುವ ಶ್ರೀ ಪ್ರಕಾಶ್ ಕಲ್ಲಪ್ಪ ಮೆಟ್ಟಿನ್ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಇವರಿಗೆ ಲಕ್ಷ್ಮಣ್ ಮಣಿಹಾಳ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಿರುವ ವಿಠಲ್ ಹಾದಿಮನಿ ಬೀರದೇವರ ಪೂಜಾರಿ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರಿ ಇವರಿಗೆ ಯಲ್ಲಪ್ಪ ಹಲಗತ್ತಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಿರುವ ಶ್ರೀ ವಿಠಲ್ ಸನದಿ ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಇವರಿಗೆ ಸಂಜು ಕಲ್ಲೇಶ್ನವರ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಆಸೀನರಿರುವ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಆಸೀನರಿರುವ ಭೀಮಪ್ಪ ಚೌಳಿ ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯ ಸ್ವಾಗತವನ್ನು ಕೋರಿ ಇವರಿಗೆ ರಾಮಣ್ಣ ಕಮ್ತರ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಿರುವ ಶ್ರೀ ರವಿ ಕಲ್ಲೇಶ್ನವರ್ ಇವ್ರಿಗೂ ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಇವರಿಗೆ ಪ್ರಕಾಶ್ ಗೌರಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಿರುವ ಮಲ್ಲಿಕಾರ್ಜುನ್ ಹೆಬ್ಬಳ್ಳಿ ಇವ್ರಿಗೂ ಸಹಿತ ತುಂಬ ಹೃದಯ ಸ್ವಾಗತವನ್ನು ಕೋರಿ ಅವರಿಗೆ ಪೀರು ನದಾಫ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಫಕೀರಪ್ಪ ಮಾಯನವರ್ ಇವ್ರಿಗೂ ಸಹಿತ ತುಂಬ ಹೃದಯ ಸ್ವಾಗತವನ್ನು ಕೋರಿ ಇವರಿಗೆ ಶಿವಪ್ಪ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ನಾಟಕ
ಬಡವನ ಬದುಕು ಬಂಗಾರದ ಬೆಳಕು ಎಂಬ ನಾಟಕವನ್ನ ಬರೆದಿರ್ತಕ್ಕಂಥ ಶ್ರೀ ಪ್ರಕಾಶ್ ಅರಳಿಕಟ್ಟಿ ಅದ್ಭುತ ಕಥೆಗಾರರು. ಇವರು ಈ ಒಂದು ಬಡವನ ಬದುಕು ಬಂಗಾರದ ಬೆಳಕು ಎಂಬ ನಾಟಕವನ್ನು ಬರೆದಿದ್ದಾರೆ. ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದ ಪರವಾಗಿ ಕಲಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಅವರಿಗೆ ನಾಗಪ್ಪ ಹುಚ್ಕೆಂಚಿನವರು ಇವರಿಂದ ಮಾಲಾರ್ಪಣೆ. ಅವರಿವರೆನ್ನದೇ ಎಲ್ಲರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತ ಎಲ್ಲ ಊರಿನ ಹಿರಿಯರಿಗೆ ತುಂಬ ಸ್ವಾಗತವನ್ನು ಕೋರಿ, ಅದರ ಜೊತೆಗೆ ಊರಿನ ಎಲ್ಲ ಯುವಕರು ಹಿರಿಯರು ಹಾಗೂ ಎಲ್ಲ ತಾಯಂದಿರಿಗೂ ಸಹಿತ ತುಂಬ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುತ್ತು ನಾಯಕ್ ಅವರಿಗೂ ಸಹಿತ ಸ್ವಾಗತವನ್ನು ಕೋರಿ ಅವರಿಗೆ ಫಕೀರಪ್ಪ ಕಲ್ಲೇಶ್ನವರು ಇವರಿಂದ ಮಾಲಾರ್ಪಣೆ. ಈ ನಾಟಕಕ್ಕೆ ಸಂಗೀತಗಾರರಾಗಿ ಆಗಮಿಸಿದಂಥ ನನ್ನ ಸಂಗೀತ ಯುವ ಮಿತ್ರರಿಗೂ ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿಲ್ಮೂರ್ ಇವರ ಅರ್ಪಿಸುವ ಸುಂದರ ಸಾಮಾಜಿಕ ರೌದ್ರಮಯ ನಾಟಕ ಬಡವನ ಬದುಕು, ಬಡವನ ಬದುಕು ಬಂಗಾರದ ಬೆಳಕು, ಅರ್ಥ ಹಠ ಸಾಧಿಸಿದ ಘಟ ಸರ್ಪ ಎಂಬುವ ಸುಂದರ ಸಾಮಾಜಿಕ ನಾಟಕವನ್ನು ಈ ನನ್ನ ಯುವ ಮಿತ್ರರು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಕಾರಣ ಅವರ ಪ್ರದರ್ಶನ ಮಾಡುವಾಗ ಕೂಡ ಹಾಗೂ ನಾನು ಬರೆಯುವ ಕೂಡ ಏನಾದರೂ ತಪ್ಪು ತಡೆಗಳಾಗಬಹುದು. ಹಾಗೇನಾದ್ರೂ ಒಂದೇಳೆ ತಪ್ಪು ತಡೆಗಳಾದ್ರೆ ನಿಮ್ಮ ಮನೆಯ ಮಗನ ತಪ್ಪೆಂದು ಕ್ಷಮಿಸಿ ಎಲ್ಲ ಗುರಿಯರಲ್ಲಿ ಕೈ ಮುಗಿದು ಕೇಳುತ್ತಾನೆ. ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.